ಎಲ್ರಿಗೂ ನಮಸ್ಕಾರ. ಈಗ ನಾವು ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟ್ ಹತ್ರ ಬಂದಿದ್ದು. ಅದು ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತಿತ್ತು. ಯಾಕಂದರೆ ಅಷ್ಟು ನೀರು ಇರಲಿಲ್ಲ, ಬರೀ ಮಂಡಿವರೆಗೂ ಮಾತ್ರ ನೀರು ಇರೋದ್ರಿಂದ ಮಕ್ಕಳೆಲ್ಲ ಆಟ ಆಡೋಕ್ಕಾಗಲಿ ತುಂಬಾ ಚೆನ್ನಾಗಿತ್ತು. ಹಾಗೆ ಬೋಟಲ್ಲಿ ಹೋಗುವಾಗ ಸ್ವಲ್ಪ ಭಯನೇ ಆಗ್ತಾಯಿತ್ತು. ಮತ್ತು ಆಚೆಯಿಂದ ಬರುವಾಗ ಅಭ್ಯಾಸ ಆಗಿತ್ತಲ್ಲ, ಇನ್ನೊಂದು ಸ್ವಲ್ಪ ತಿರ್ಬೇಕಾಗಿತ್ತು ಅಂತ ತುಂಬ ಅನ್ನಿಸ್ತಿತ್ತು. ಬಟ್ ಈ ಜಾಗ ತುಂಬ ಸೈಲೆಂಟ್ ಇತ್ತು. ನಾವು ಹೋಗಿದ್ದ ಟೈಮಲ್ಲಿ ನಾವು ವಯಸ್ಸು ನಮಗೆ ಏಕೋ ಬರ್ತಾಯಿತ್ತು. ಯಾರು ನೆಕ್ಸ್ಟ್ ಟೈಮ್ ಇಲ್ಲಿ ಒಂದು ಟ್ರಿಪ್ ಹೋಗಬೇಕು ಅಂತ ಇದ್ದರೆ ಇದು ಮಕ್ಕಳಿಗೂ ಖುಷಿಯಾಗುತ್ತೆ, ನಮಗೂ ಒಳ್ಳೆ ಖುಷಿಯಾಗುತ್ತೆ. ಸೊ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿ, ರೀಲ್ಸ್ ಮಾಡ್ಕೊಳಕ್ಕಾಗಲಿ, ಫೋಟೋ ತೆಕ್ಕೊಳ್ಳೋಕ್ಕಾಗಲಿ ಜಾಗ ಕೂಡ ಚೆನ್ನಾಗಿತ್ತು. ಹಾಗೆ ನಾನು ಅಕ್ಕ ಕೂಡ ಒಂದು ಫೋಟೋಸ್ ಆಗಲಿ, ರೀಲ್ಸ್ ಆಗಲಿ, ವೀಡಿಯೋಸ್ ಆಗಲಿ ಎಲ್ಲ ಮಾಡಿಕೊಂಡು ಬಂದು. ಬಟ್ ಅವಂತೂ ಒಂದೊಂದು ಟೈಮಲ್ಲಿ ಜಾಗ ವೆದರ್ ಎಲ್ಲ ಚೆನ್ನಾಗಿದ್ದಾಗ ಯಾವ ರೀಲ್ ಮಾಡಬೇಕು ಬಿಡಬೇಕು ಅಂತ ಅನ್ನಿಸ್ತಿರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಈಗ ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದು. ನಮ್ಮನೆಯವ್ರು ಫಸ್ಟ್ ಬುಕ್ ಮಾಡಿದ್ರು. ಆನ್ ದಿ ವೇ ಇಲ್ಲಿ ಬೀಚ್ ಸಿಗ್ತಿದ್ದು ತುಂಬಾ ಚೆನ್ನಾಗಿತ್ತು. ಮೊದಲೆಲ್ಲ ನಾನು ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ಇದೇ ಅದು ಅಂದ್ಕೊಂಡು ಇವಾಗ ಖುಷಿ ಆಯ್ತು ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಬೆಳಗ್ಗೆಯಿಂದ ಬಿಸಿಲಲ್ಲಿ ಸುತ್ತಾಡಿರೋದ್ರಿಂದ ನಾವು ಬರೋದ್ರೊಳಗೆ ಇಲ್ಲಿ ಸಂಜೆ ಆಗಿತ್ತು. ಆಗಲಿ ಅಲೆಗಳದ್ದು ಸೌಂಡ್ ಆಗಲಿ, ಆ ಗಾಳಿದಾಗಲಿ, ಆ ಬಿಸಿ ಬಿಸಿ ಆ ಕಾರ್ನೆಲ್ಲ ಮಾಡಿಕೊಡ್ತಾ ಇದ್ರು. ಆ ಬಿಸಿ ಬಿಸಿ ಕಾಫಿ ಜೊತೆ ತಿನ್ಕೊಂಡು ಕುಡ್ಕೊಂಡು ಸಖತ್ತಾಗಿತ್ತು ಆ ವೆದರು. ಹಾಗೆ ಇಲ್ಲಿ ಬರ್ತಿದ್ದಾಗೇನೆ ನೈಟ್ 10-10:30 ಆಗಿತ್ತು. ಬಂದಿದ ತಕ್ಷಣ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಇಲ್ಲಿ ಬೀಚ್ ಮಕ್ಕಳಿಗೆ ಆಟ ಆಡ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ಮಕ್ಕಳು ಬೆಳಗಿನ ಜಾವ 6-6ವರೆಗೆ ಅವ್ರ ಅಜ್ಜನ ಮತ್ತೆ ಅಂಕಲ್ನು ಅವರಪ್ಪನ್ನು ಕರ್ಕೊಬಂದು ಆಟ ಆಡ್ತಾ ಇದ್ದಾರೆ. ಮಕ್ಳು ಎಷ್ಟು ಖುಷಿಯಲ್ಲಿ ಆಟ ಆಡ್ತಿದ್ದಾರೆ ಗೊತ್ತಾ. ಆ ಮಕ್ಕಳಿಗಿರೋಷ್ಟು ಜೋಶಿ ಈಗ ನನಗಂತೂ ಇಲ್ಲವೇ ಇಲ್ಲ. ನಾನು ಬರೀ ಮಕ್ಕಳು ಮಗ ಇಷ್ಟೇ ನನ್ನ ಪ್ರಪಂಚ ಆಗೋಗ್ಬಿಡಿದೆ. ಹಾಗೆ ಕೆಲವರು ನನ್ನ ವಿಡಿಯೋಸ್ ನೋಡಿ ಹೇಳ್ತಾ ಇರ್ತಾರೆ, ನೀವು ಏನು ಕೆಲಸ ಮಾಡಲ್ಲ, ಎಲ್ಲ ನಿಮ್ಮ ಅಮ್ಮನೇ ಮಾಡ್ತಾ ಇರ್ತಾರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು. ಈಗ ನನ್ನ ಮಗ ತುಂಬಾ ಚಿಕ್ಕವನಾಗಿರೋದ್ರಿಂದ ಅವ್ನಿಗೆ ಏನೇನು ಬಾಯಿಗೆ ಹಾಕೊಂತಾನೆ, ಇಲ್ಲತ್ತಾನೆ, ಎಲ್ಲಿ ಇಳಿತಾನೆ ಅಂತ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ಭಯ ಇರೋದ್ರಿಂದ ಒಂದು ಸೆಕೆಂಡು ಬಿಟ್ಟಿರಕ್ಕಾಗಲ್ಲ. ಆ ಕೆಲಸದಕ್ಕಿಂತ ಮಕ್ಕಳೇ ಹೆಚ್ಚಲ್ವ. ಸೊ ಹಾಗಾಗಿ ನನ್ನ ಮಗನ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೇನೆ. ಇದೇ ವಿಷಯಕ್ಕೆ ಯಾವಾಗಲೂ ನಮ್ಮ ಅಮ್ಮನೂ ನಮ್ಮ ಮನೆಯವರು ಯಾವಾಗಲೂ ಬೈತಾನೆ ಇರ್ತಾರೆ. ಬಟ್ ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಗ್ರಾಚಾರ ಕೆಟ್ಟರೆ ಯಾರು ಏನು ಮಾಡೋಕ್ಕಾಗಲ್ಲಲ್ವಾ. ಸೊ ಹಾಗಾಗಿ ಎಲ್ಲರೂ ಮಕ್ಕಳಿಗೋಸ್ಕರನೇ ಮಾಡ್ತೀವಿ ಅಂದಾಗ ಮಕ್ಕಳ ಕಡೆ ಹೆಚ್ಚಾಗಿ ಗಮನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಮಕ್ಕಳು ಬಿಟ್ಟು ಎಲ್ಲೂ ಹೋಗಲ್ಲ. ಓಕೆ, ಇದ್ರ ಫುಲ್ ಲಾಗ್ನ ನಾನು ಪೂಜಾ ಕೆ ರಾಜನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಎಲ್ರಿಗೂ ಧನ್ಯವಾದಗಳು.